ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಕುಕಿಂಗ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದು ಬಂದು ತುಂಬ ದಿವಸನೇ ಆಗೋಗಿತ್ತು ಮಾಡಿ ನಾನು. ಸೊ ಅದಕ್ಕಾಗಿಯೇ ಶೇರ್ ಮಾಡೋಣ ನಿಮ್ಮ ಜೊತೆ ಅಂದ್ಬಿಟ್ಟು. ಬಿಕಾಸ್ ಫಸ್ಟ್ ಒಂದ್ಸತಿ ಮಾಡಿದ್ದೆ, ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಯಾಕೆ ನಿಮ್ಮ ಜೊತೆಗೂ ಶೇರ್ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರೋದು ಜೀರಾ ರೈಸ್ ಮತ್ತು ಅದಕ್ಕೆ ದಾಲ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಸಿಡಿತಾ ಇದ್ದಂಗೆನೆ ಅದಕ್ಕೇ ಸ್ಲಿಟ್ ಮಾಡಿರೋವಂಥ ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕನಂಗೆ ಹಾಕ್ಕೊಬೋದು. ಹಸಿಮೆಣಸಿನ್ಕಾಯಿ ಮತ್ತು ಪಲಾವ್ ಎಲೆ, ಏಲಕ್ಕಿ ಒಂದು 3 ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿಮೆಣಸಿನ್ಕಾಯಿ ಖಾರ ಏನಿದೆ ಅದು ಎಣ್ಣೆಲಿ ಬಿಡುತ್ತೆ. ಸೊ ಅಷ್ಟು ಫ್ರೈ ಆಗ್ತಿದ್ದಂಗೆ ನೆಕ್ಸ್ಟ್ ಇದಕ್ಕೆ ನಾನು ತೊಗೊಂಡಿರೋದು ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಮೀಡಿಯಮ್ ಸೈಜಸ್, ಅಷ್ಟು ತುಂಬ ದಪ್ಪನೂ ಇಲ್ಲ, ತುಂಬ ಸಣ್ಣನೂ ಇಲ್ಲ. ಆ ಮೀಡಿಯಮ್ ಸೈಜಲ್ಲಿ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಕ್ಕೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದೇ ಅಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಅಂದರೆ ಒಂದು ಟ್ರಾನ್ಸ್ಲ್ಯೂಸೆಂಟ್ ಬಂದ ಮೇಲೆ ಅದಕ್ಕೇನೆ ನಾನು ಅಲ್ಲಿ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಏನಿದೆ ಆ ಘಾಟ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಹಾಕ್ತಿದ್ದಂಗೆ ನಂತರ ಅದಕ್ಕೇನೆ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು 2 ಟೊಮೆಟೊ ಸೇರಿಸ್ಕೊಬೇಕು. ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಒಂದು 2 ಸೇರಿಸ್ಕೊಂಡಿದ್ದೀನಿ. ಒಂದು ಸಣ್ಣ ಟೊಮೆಟೊ ಇದ್ದರೆ ಒಂದು 3 ಆದರೂ ಸೇರಿಸ್ಕೊಬೋದು. ಇದು ಬಂದು ತುಂಬಾ ಟೇಸ್ಟಿಯಾಗಿರುತ್ತೆ ಜೀರಾ ರೈಸ್ಗೆ. ಸೊ ಟೊಮೆಟೊ ಒಂಚೂರು ಫ್ರೈ ಆಗ್ತಿದ್ದಂಗೆ ಅದಕ್ಕೇ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತುಂಬ ಟೊಮೆಟೊ ಸ್ಮ್ಯಾಶ್ ಆಗಬೇಕು ಅಂತೇನಿಲ್ಲ, ಬಿಕಾಸ್ ಇದನ್ನು ನಾವು ಕೂಗಿಸ್ಕೊಳೋದ್ರಿಂದ ಅದು ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಸೊ ಅದಕ್ಕಾಗಿಯೇ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಸ್ಮ್ಯಾಶ್ ಆಗಬೇಕು ಅಂತ ಏನೂ ಇಲ್ಲ. ಸೊ ನಾನಿಲ್ಲಿ ಒಗ್ಗರಣೆಗೆ ಹಾಕ್ತಿದ್ದಂಗೆನೆ ಮಸೂರ್ ದಾಲು ಮತ್ತು ಹೆಸರುಬೇಳೆ ಎರಡನ್ನೂ ತೊಳೆದು ನೆನೆಹಾಕ್ಕೊಂಡಿದ್ದೆ. ಸೊ ಅದನ್ನು ಎರಡನ್ನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹೆಸರುಬೇಳೆಯಲ್ಲೂ ಕೂಡ ಮಾಡ್ಬೋದು, ಬಟ್ ಆ ಟೇಸ್ಟೇ ಬೇರೆ. ಇಲ್ಲಿ ಮಸೂರ್ ದಾಲ್ ಮತ್ತು ಹೆಸರುಬೇಳೆ ಎರಡೂ ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೊ ಅದಕ್ಕಾಗಿಯೇ ಈ ವಿಡಿಯೋ ನಿಮ್ಮಲ್ಲಿ ಶೇರ್ ಮಾಡ್ಕೊಬೇಕು ಅಂತಲೇ ನಾನು ಈ ವಿಡಿಯೋನ ಅಂದರೆ ಮಾಡ್ಕೊಂಡಿರೋದು. ಸೊ ಇದು ಇಷ್ಟು ಕೂಡ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ತಿದ್ದಂಗೆನೆ ನಮಗೆ ಅಂದರೆ ಕನ್ಸಿಸ್ಟೆನ್ಸಿ ದಾಲ್ ಥಿಕ್ನೆಸ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನಾವು ಅದಕ್ಕೆ ನೀರು ಆ್ಯಡ್ ಮಾಡ್ಕೊಬೇಕು. ತುಂಬ ತೆಳ್ಳಗೆ ಸಾಂಬಾರು ಥರ ಎಲ್ಲನೂ ಮಾಡ್ಕೊಬಾರ್ದು. ಸೊ ಅದು ಅಷ್ಟು ಚೆನ್ನಾಗಿರೋದಿಲ್ಲ, ಸ್ವಲ್ಪ ತಿಕ್ಕಾಗೇ ಇರಬೇಕು. ಸೊ ಅದಕ್ಕಾಗಿಯೇ ನೋಡಿಕೊಂಡು ಈ ಮಸೂರ್ ದಾಲ್ ಮತ್ತು ಹೆಸರುಬೇಳೆ ಏನಿದೆ ಅಷ್ಟು ಬೇಯೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನೋಡಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ, ಇದಕ್ಕೆ ಸಾಕು. ಇವಾಗಲೇ ನೀವು ಖಾರ ಮತ್ತು ಉಪ್ಪು ಕೂಡ ಇವಾಗಲೇ ಆ್ಯಡ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಸೇರಿಸೋದು ಕಲ್ಲುಪ್ಪು. ಯೂಶಲಿ ನಾನು ಪುಡಿ ಉಪ್ಪು ಬಳಸೋದಿಲ್ಲ, ಅಂದರೆ ನಾನು ಬಳಸೋದು ಜಸ್ಟ್ ಚಿತ್ರಾನ್ನ, ಪುಳಿಯೋಗರೆ ಅದಕ್ಕೆ. ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪು ಬಳಸ್ತಾ ಇದ್ದೀನಿ. ಅಂದರೆ ರುಚಿಗೆ ತಕ್ಕನಂಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಬಳಸ್ಕೊಳ್ಳಿ. ಸೊ ಕಲ್ಲುಪ್ಪು ಬಳಸಿದ ಆದಮೇಲೆ ಉಪ್ಪು ಖಾರ ಏನು ಬೇಕೋ ನೀವು ಟೇಸ್ಟ್ ನೋಡ್ಕೊಳ್ಳಿ. ಖಾರ ಏನಾದ್ರು ನಿಮಗೆ ಬೇಕು ಅಂತಂದರೆ 1-2 ಹಸಿಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಖಾರದ ಪುಡಿ ಎಲ್ಲ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಸೊ ಅದಕ್ಕಾಗಿಯೇ ಹಸಿಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಳ್ಳಿ. ಈ ಟೈಮ್ಗೆ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಕುದಿ ಬಂದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಲಾಸ್ಟ್ ಫೈನಲಲ್ಲಿ ಉಪ್ಪು ಖಾರ ಎಲ್ಲ ನನಗೆ ಕರೆಕ್ಟ್ ಆಗಿದೆ. ನಾನು ಹಾಕಿರೋ ಪ್ರಕಾರ ಉಪ್ಪು ಖಾರ ಎಲ್ಲನೂ ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ. ನನ್ನ ಇಷ್ಟು ಮೆಜರ್ಮೆಂಟ್ಗೆ ಚೆನ್ನಾಗಿ ಕರೆಕ್ಟಾಗಿ ಆಗಿದೆ. ಸೊ ಇದಕ್ಕಾಗಿ ಯಾವುದು ನಾನು ಆ್ಯಡ್ ಮಾಡ್ತಾ ಇಲ್ಲ. ನೆಕ್ಸ್ಟು ಒಂದು ಸ್ವಲ್ಪ ಕುದಿ ಬರ್ತಾ ಇದ್ದಂಗೆನೆ ನಾನಿಲ್ಲಿ ಕುಕ್ಕರ್ನಲ್ಲಿ ಇದನ್ನ ಕ್ಲೋಸ್ ಮಾಡಿ 1-2 ವಿಷಲ್ಸ್ನ ತೊಗೊತೀನಿ. ಯಾಕೆಂದರೆ ದಾಲು ತುಂಬ ಸಾಫ್ಟ್ ಆದರೆ ಅದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು 1-2 ವಿಷಲ್ನ ತೊಗೊತಾ ಇದ್ದೀನಿ. ನಾನು ಹೇಳ್ದಂಗೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಜೀರಾ ರೈಸ್ಗಾಗಲಿ ಅಥವಾ ಗೀ ರೈಸ್ಗಾಗಲಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದು 1-2 ವಿಷಲ್ ಬರೋಷ್ಟೊತ್ತಿಗೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಬನ್ನಿ ನೆಕ್ಸ್ಟ್ ಹಂಗೇನೆ ನಾನು ಜೀರಾ ರೈಸ್‌ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಈಸಿ.
ಲಂಚ್ ಬಾಕ್ಸ್ ರೆಸಿಪಿಗಂತೂ ಇದನ್ನ ಆ್ಯಡ್ ಮಾಡ್ಕೊಬೋದು. ಯಾಕೆ ಅಂತಂದ್ರೆ ಫಟಾಫಟ್ ಅಂತ ಆಗೋಗುತ್ತೆ. ನಾವು ಈ ಕಡೆ ಲಂಚ್ ಅಂದ್ರೆ ಸಾರಿ ಕುಕ್ಕರ್ ಪ್ರೆಷರ್ ಬಿಡೋ ಅಷ್ಟರಲ್ಲೇನೆ ನಾವು ಇದನ್ನು ಕೂಡ ರೆಡಿ ಮಾಡ್ಕೊಬೋದು. ಇದನ್ನ ಕುಕ್ಕರಲ್ಲೂ ಸಹ ಮಾಡ್ಕೊಬೋದು. ಬಟ್ ನಾನು ಕುಕ್ಕರಲ್ಲಿ ಮಾಡ್ತಾ ಇಲ್ಲ. ನನ್ನ ಹತ್ರ ಎ.ಎಂ.ಸಿ ಪಾತ್ರೆ ಇತ್ತು. ಸೊ ಅದ್ರಲ್ಲಂತೂ ಸೂಪರ್ ಆಗಿ ಆಗುತ್ತೆ. ಸೊ ಅದೇ ಪಾತ್ರೆಲ್ಲೇ ನಾನು ಜೀರಾ ರೈಸ್ ಆಗಿರ್ಬೋದು ಅಥವಾ ಈ ತರ ಗೀ ರೈಸ್ ಆಗಿರ್ಬೋದು ಅಥವಾ ಯಾವುದೇ ತರದ್ದಾಗಿರ್ಲಿ ನಾನು ಅಂದ್ರೆ ಟೈಮ್ ಇತ್ತು ಅಂತಂದ್ರೆ ನಾನು ಇದ್ರಲ್ಲಿ ಮಾಡ್ಕೊಂತೀನಿ. ಇಲ್ಲ ಅಂತಂದ್ರೆ ಕುಕ್ಕರಲ್ಲಿ ಮಾಡ್ಕೊಂತೀನಿ. ಈಗ ನಾನಿಲ್ಲಿ ಪ್ಯಾನ್‌ಗೆ ಬೆಣ್ಣೆ ಮತ್ತೆ ಎಣ್ಣೆ 2 ಕೂಡ ಆಡ್ ಮಾಡ್ತಾ ಇದ್ದೀನಿ. 2 ಸ್ಪೂನ್ ಬೆಣ್ಣೆ ಆಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಆಡ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಬೆಣ್ಣೆ ಹಾಕಿರೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಅದಕ್ಕಾಗಿನೇ ಎಣ್ಣೆ ಜಾಸ್ತಿ ಯೂಸ್ ಮಾಡಿಲ್ಲ. ಸ್ವಲ್ಪ ಯೂಸ್ ಮಾಡಿದ್ದೀನಿ. ಸೊ ಜೀರಾ ರೈಸ್ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಜೀರಿಗೆ ಹಾಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ಒಂದು 5, 6 ಲವಂಗ, ಕಪ್ಪು ಏಲಕ್ಕಿ ಮತ್ತೆ ನಾರ್ಮಲ್ ಏಲಕ್ಕಿ ಮತ್ತೆ ಪಲಾವ್ ಎಲೆ ಇಷ್ಟು ಕೂಡ ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಆ ಕಪ್ಪು ಏಲಕ್ಕಿ ನಮಗೆ ಫ್ಲೇವರ್ ಅದೇ ಕೊಡೋದು ನಮಗೆ. ಸೊ ಅದಕ್ಕಾಗಿನೇ 2 ನಾರ್ಮಲ್ ಏಲಕ್ಕಿ ಹಾಕಿದ್ದೀನಿ. ಕಪ್ಪು ಏಲಕ್ಕಿ ಒಂದೇ. ತುಂಬಾ ಹಾಕಿದ್ರೆ ಅದು ಒಂಥರ ಫ್ಲೇವರ್ ಕಸ್ರೆ ತರ ಹೊಡೆಯುತ್ತೆ. ಸೊ ಅದಕ್ಕಾಗಿ ಒಂದೇ ಸಾಕು. ಇಷ್ಟೇ ಐಟಮ್ ಇದಕ್ಕೆ. ನಾ ಹೇಳ್ದಂಗೆನೆ ತುಂಬಾ ಫಾಸ್ಟ್ ಆಗಿ ಆಗೋಗುತ್ತೆ. ಲಂಚ್ ಬಾಕ್ಸ್‌ಗಂತೂನು ಟೇಸ್ಟಿ ಆಗಿರುತ್ತೆ ಮತ್ತೆ ಬೇಗ ಕೂಡ ಆಗುತ್ತೆ. ಅದು ಸ್ವಲ್ಪ ಸ್ಪೈಸಸ್ ಎಲ್ಲ ಫ್ರೈ ಮಾಡ್ಕೊಂತಿದ್ದಂಗೆ ಅದ್ರ ಅರೋಮಾ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಫ್ರೈ ಆಗ್ತಿದ್ದಂಗೆನೆ ಹಸಿಮೆಣಸಿನಕಾಯಿ. ನಾನಿಲ್ಲಿ ತಗೊಂಡಿರೋದು ಒಂದು 5, 6 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಬಿಕಾಸ್ ನಾನಿಲ್ಲಿ ಕಮ್ಮಿ ಕ್ವಾಂಟಿಟಿಗೆ ಮಾಡ್ತಾ ಇರೋದ್ರಿಂದ ಒಂದು ಅಷ್ಟೇ. ಬಿಕಾಸ್ ಹಸಿಮೆಣಸಿನಕಾಯಿ ಕೂಡ ಖಾರ ನೋಡ್ಕೊಂಡು ನಿಮ್ಮ ಅನುಗುಣವಾಗಿ ಹಾಕೊಳ್ಳಿ. ಖಾರ ಒಂದೊಂದು ಹಸಿಮೆಣಸಿನಕಾಯಿ ಖಾರ ಇರುತ್ತೆ. ಅದಕ್ಕಾಗಿನೇ ನಾನು ತಗೊಂಡಿರೋ ಹಸಿಮೆಣಸಿನಕಾಯಿ ಖಾರ ಆಯಿತು ಅಂತ ಸ್ವಲ್ಪ ಹಾಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಹಾಕ್ಕೊಳ್ಳಿ. ಸೊ ಹಸಿಮೆಣಸಿನಕಾಯಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆನೆ ನಾನು ಇಲ್ಲಿ ಜೀರಾ ಸಾಂಬಾರ್ ರೈಸ್ ಬಳಸ್ತಾ ಇದ್ದೀನಿ. ಇದು ಟೇಸ್ಟ್ ಆಗಲಿ ಅರೋಮಾ ಆಗಲಿ ತುಂಬಾ ಚೆನ್ನಾಗಿ ಕೊಡುತ್ತೆ. ಅದಕ್ಕಾಗಿ ಜೀರಾ ಸಾಂಬಾರ್ ರೈಸ್ ಬಳಸ್ತಾ ಇದ್ದೀನಿ. ಇದು ಕೂಡ ಅಷ್ಟೇನೆ ನಾನು ಬೇಳೆಗಳು ಯಾವಾಗ ನೆನಾಕೊಂಡಿದ್ದೆ ಮಸೂರ್ ದಾಲು ಮತ್ತೆ ಹೆಸರುಬೇಳೆ ಯಾವಾಗ ನೆನಾಕಿದ್ದೆ ಆವಾಗ್ಲೇನೆ ಅಕ್ಕಿನೂ ಕೂಡ ತೊಳೆದು ನಾನು ನೆನಾಕೊಂಡಿದ್ದೆ. ಸೊ ಅದಕ್ಕಾಗಿನೇ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಅಂದ್ರೆ ಇದು ಹಸಿಮೆಣಸಿನಕಾಯಿ ಎಲ್ಲ ಫ್ರೈ ಆದ್ಮೇಲೆ ಇದನ್ನು ಕೂಡ ಎಣ್ಣೆಯಲ್ಲೇ ಫಸ್ಟು ಫ್ರೈ ಮಾಡಿಕೊಂಡು ಬಿಕಾಸ್ ಅದನ್ನ ಹೇಳ್ದಂಗೆನೆ ಅದ್ರ ಅರೋಮಾ ಸಕ್ಕತ್ತಾಗಿರುತ್ತೆ ಜೀರಾ ರೈಸ್‌ದು. ಸೊ ಹಾಕೊಂಡು ಫ್ರೈ ಮಾಡಿಕೊಂಡು ಮತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡಿದ್ದೀನಿ. ನಾನಿಲ್ಲಿ ತಗೊಂಡಿದ್ದು 1, 1.5 ಗ್ಲಾಸ್ ಅಷ್ಟು ಜೀರಾ ರೈಸ್ ತಗೊಂಡಿದ್ದೀನಿ. ಸೊ ಅದಕ್ಕೆ ತಕ್ಕನಂಗೆ ನಾನು ನೀರು ಆಡ್ ಮಾಡ್ಕೊಂಡಿದ್ದೀನಿ. ನಾನು ಹೇಳ್ದಂಗೆ ಯಾರಿಗೆಲ್ಲ ಲಂಚ್ ಬಾಕ್ಸ್ ಪ್ರಿಪರೇಷನ್‌ಗೆ ಬೇಕಾಗತ್ತೆ ಅಂದ್ರೆ ಒಂದು ಆಡ್ ಆನ್ ಮಾಡ್ಕೊಬೇಕಾಗತ್ತೆ. ಇದು ತುಂಬಾನೇ ಈಸಿ ಅಂತಾನೆ ಹೇಳ್ಬೋದು. ನನ್ನ ಮಗಳಿಗಂತೂ ತುಂಬಾನೇ ಇಷ್ಟ ಆಗೋಯ್ತು ಇದು ಮಾಡಿದಾಗ. ಸೊ ಒಂದು ಸ್ವಲ್ಪ ನೀರು ಅಂದ್ರೆ ಅಕ್ಕಿ ಹಾಕಿ ಫ್ರೈ ಮಾಡಿಕೊಂಡು ನೀರೆಲ್ಲ ಆಡ್ ಮಾಡಾದ್ಮೇಲೆ ಇದಕ್ಕೆ ಬೇಕಾದಷ್ಟು ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಆಡ್ ಮಾಡ್ಕೊಂಡಿದ್ದೀನಿ. ನೋಡ್ಕೊಂಡು ಉಪ್ಪು ಆಡ್ ಮಾಡ್ಕೊಬೇಕು. ಬಿಕಾಸ್ ಇಲ್ಲೂ ಜಾಸ್ತಿ ಆಗಿ ದಾಲಲ್ಲೂ ಜಾಸ್ತಿ ಆಗೋಗ್ಬಿಟ್ರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಕ್ ಆಗೋದಿಲ್ಲ. ಸೊ ನೀರು ಸ್ವಲ್ಪ ಕುದಿ ಬರ್ತಾ ಇದ್ದಂಗೆನೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಎ.ಎಂ.ಸಿ ಲಿಡ್‌ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನನಗೆ ಜಾಸ್ತಿ ಹೊತ್ತು ಟೈಮ್ ತಗೊಳೋದಿಲ್ಲ. ಇದರಲ್ಲಿ ಮಾಡೋದ್ರಿಂದ ನನಗೆ ತುಂಬಾನೇ ಈಸಿ ಆಗುತ್ತೆ. ಸೊ ಅದಕ್ಕಾಗಿನೇ ಇದು ಬಂದು ನಾನು ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ 60 ಅಂದ್ರೆ ಈ 60 ಹತ್ರ ವಿಂಡೋಗೆ ಬರ್ತಿದ್ದಂಗೆನೆ ಸಿಮ್ಮರಲ್ಲಿ ಇಟ್ರೆ ಸೊ 90, 98ಗೆ ಬರ್ತಿದ್ದಂಗೆನೆ ರೈಸ್ ಫುಲ್ ಕುಕ್ ಆಗೋಗಿರುತ್ತೆ. ನಮಗೆ ತುಂಬಾ ಹೊತ್ತು ಟೈಮ್ ತಗೊಳುತ್ತೆ ಅನ್ನೋದೇ ಇಲ್ಲ. ಬಿಕಾಸ್ ಈ ಪಾತ್ರೆಯಲ್ಲಿ ಬೇಗ ಆಗೋಗುತ್ತೆ. ಅದರಿಂದಾನೇ ನಾನು ಈ ಪಾತ್ರೆನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದಂಗೆ ನೋಡಿ 80, 90, 98 ಸೊ ಲಾಸ್ಟ್ ವಿಂಡೋಗೆ ಬಂದಿದ ತಕ್ಷಣ ನಾನು ಆಫ್ ಮಾಡ್ಬಿಡ್ತೀನಿ. ಆಫ್ ಮಾಡಿ ಸ್ವಲ್ಪ ಹೊತ್ತು ಅದರಲ್ಲೇ ಬಿಟ್ರೆ ಅದೇ ಬಿಸಿಲೇನೆ ಅನ್ನ ಕುಕ್ ಆಗಿರುತ್ತೆ. ಫುಲ್ಲು ಉದುರುದುರಾಗಿ ಚೆನ್ನಾಗಿ ಆಗೋಗಿರುತ್ತೆ. ನಮಗೆ ದಾಲ್ ಎಲ್ಲ ಪ್ರೆಷರ್ ಬಿಟ್ಟು ದಾಲ್ ಆಗೋಷ್ಟೊತ್ತಿಗೆ ಇಲ್ಲಿ ರೈಸು ಕೂಡ ರೆಡಿ ಆಗಿರುತ್ತೆ. ಅಟ್ ಎ ಟೈಮ್ ಎರಡೂ ಕೂಡ ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಆಗುತ್ತೆ. ಸೊ ನಮಗೆ ಅಂತ ಅಂದ್ರೆ ಕುಕ್ಕರ್ ಪ್ರೆಷರ್ ಬಿಡಬೇಕು, ಲೇಟ್ ಆಯ್ತು ಇದು ಅಂತ ಏನೂ ಇಲ್ಲ. ಸೊ ನನಗಿದಂತೂ ತುಂಬಾ ಹೆಲ್ಪ್‌ಫುಲ್ ಆಗುತ್ತೆ. ತುಂಬಾ ಆರಾಮು ಕೂಡ ನನಗೆ ಇದ್ರಲ್ಲಿ ಮಾಡೋದ್ರಿಂದ. ಸೊ ಅದಕ್ಕಾಗಿನೇ ನಾನು ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು. ಅಂದ್ರೆ ನಾನು ಹೇಳ್ದಂಗೆ ತುಂಬಾ ಅರ್ಜೆಂಟು ಅಥವಾ ತುಂಬಾ ಟೈಮ್ ಇತ್ತು ಅಂತಂದ್ರೆ ಸಾರಿ ಅರ್ಜೆಂಟ್ ಅಲ್ಲ ಸ್ವಲ್ಪ ಟೈಮ್ ಇತ್ತು ಪ್ರೆಷರ್ ಬಿಡೋವರೆಗೂ ಕಾಯ್ಬೋದು ಅಂದ್ರೆ ಕುಕ್ಕರೇ ಯೂಸ್ ಮಾಡ್ತೀನಿ. ಬಟ್ ಎ.ಎಂ.ಸಿಲಿ ಯೂಸ್ ಮಾಡಿದಷ್ಟು ಟೇಸ್ಟ್ ಬೇರೆದ್ರಲ್ಲಿ ನನಗೆ ವ್ಯತ್ಯಾಸ ಇದೆ. ಎ.ಎಂ.ಸಿಗೂನು ಇದಕ್ಕೂ ಟೇಸ್ಟ್ ವ್ಯತ್ಯಾಸ ಇದೆ. ಮತ್ತೆ ನನ್ಗೆ ಅಲ್ಲಿ ಜೀರಾ ರೈಸ್ ಆಗೋಷ್ಟೊತ್ತಿಗೆನೆ ಅದೂನು ಕರೆಕ್ಟಾಗಿ ಆಗಿತ್ತು. ಮತ್ತೆ ಇಲ್ಲಿ ದಾಲು ಕೂಡ ರೆಡಿ ಆಗಿತ್ತು. ನೋಡಿ ನಾನು ಹೇಳ್ದಂಗೆನೆ ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು.
ದಾಲು ಅಷ್ಟೇನೆ ಕರೆಕ್ಟಾಗಿ ಬೆಂದಿದೆ. ತುಂಬ ಸ್ಮ್ಯಾಶ್ ಆಗಿಲ್ಲ. ದಾಲು ಕೂಡ ಕಾಣಿಸ್ತಾ ಇದೆ. ಅದು ನಿಮಗೆ ಟೇಸ್ಟ್ ತಿನ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು. ಮತ್ತೆ ಲಾಸ್ಟಲ್ಲಿ ಮತ್ತೆ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗಿಗೋಸ್ಕರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಸೈಡ್ ಬೈ ಸೈಡ್ ಇಲ್ಲಿ ಜೀರಾ ರೈಸು ಕೂಡ ರೆಡಿ ಆಗಿದೆ. ನಾನು ಹೇಳ್ದಂಗೆನೆ ನೋಡಿ ಸ್ಟವ್ ಆಫ್ ಮಾಡಿದ್ದೆ. ಇಲ್ಲಿ ಕರೆಕ್ಟಾಗಿ ರೆಡಿ ಆಗಿದೆ. ಇಲ್ಲೂ ಕೂಡ ಗಾರ್ನಿಷಿಂಗಿಗೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮನೆಯವ್ರಿಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋದು ಇಷ್ಟನೇ ಇಲ್ಲ. ಬಟ್ ನನಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ದಿರ ಅಡುಗೆ ಫಿನಿಶ್ ಆಗೋದಿಲ್ಲ. ಸೊ ಅದು ಲಾಸ್ಟಲ್ಲಿ ನನಗೆ ಹಾಕಲೇಬೇಕದು. ಅದಕ್ಕೆ ಮತ್ತೆ ಅದು ಟೇಸ್ಟು ಅಷ್ಟೇನೆ ಅದು ಒಳ್ಳೇದದು. ಕೊತ್ತಂಬರಿ ಸೊಪ್ಪು ಇದು ಏನಿದೆ ಕಣ್ಣಿಗೂ ಒಳ್ಳೇದು ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನಾನು ಆ್ಯಡ್ ಮಾಡೇ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು ಇಲ್ದಿರ ನನಗೆ ಅಡುಗೆ ಕಂಪ್ಲೀಟ್ ಅನ್ಸೋದಿಲ್ಲ. ಗಮ್ ಅಂತಿದೆ. ಸೊ ನೋಡಿ ನಾನು ಹೇಳ್ದಂಗೆನೆ ಎಷ್ಟು ಉದ್ರುದ್ರಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಹಾಗೇನೆ ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ಲ ಪ್ಲೀಸ್ ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೇಗೆ ಬಂದಿದೆ ಟೇಸ್ಟ್ ಅಂದ್ಬಿಟ್ಟು. ಟ್ರಸ್ಟ್ ಮೀ ಇಟ್ ವಾಸ್ ಸೂಪರ್ ಅಂತಾನೆ ಹೇಳ್ಬೋದು. ಸುಮ್ಮನೆ ನಾನು ಅಷ್ಟು ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಅಂತ ವಿಡಿಯೋ ಶೇರ್ ಮಾಡ್ಕೊಳಲ್ಲ. ನನಗೆ ಚೆನ್ನಾಗಿ ಬಂದಿದೆ ಔಟ್ಕಮ್ ಅಂತ ಔಟ್ಪುಟ್ ಚೆನ್ನಾಗಿದೆ ಅಂತಾನೆ ಅನ್ಸಿದ್ರೆ ನಾನು ವಿಡಿಯೋ ಶೇರ್ ಮಾಡ್ಕೊಳೋದು. ಓಕೆ ಫ್ರೆಂಡ್ಸ್, ನನ್ನ ಈ ಕುಕಿಂಗ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸು ನಿಮಗೆ ಬರುತ್ತೆ. ಓಕೆ, ಇನ್ನೂ ಹೆಚ್ಚಿನ ವಿಡಿಯೋಗಳೊಂದಿಗೆ ಹೀಗೆ ನಿಮ್ಮ ಜೊತೆ ಸಿಗ್ತಾ ಇರ್ತೀನಿ. ಓಕೆ, ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಬಾಯ್ ಬಾಯ್.